ವಿಶೇಷವಾದಂತಹ ಸ್ಥಳ ಅಲ್ಲಿ ಹಿಂಗಾಗಿದೆ ಅನ್ನುವಂಥದ್ದು ಈಗ ಭಾರಿ ಕುತೂಹಲ ಇದೆ. ಎಸ್ಐಟಿ ಅಧಿಕಾರಿಗಳ ಸಭೆ ಬಳಿಕ ಬದಲಾಯಿತು ಅವರ ತನಿಖೆಯ ಒಂದು ಹಾದಿ. ಹೊಸ ಸ್ಥಳದಲ್ಲಿ ಶೋಧಕ್ಕೆ ನಿಗೂಢ ವ್ಯಕ್ತಿ ಮನವಿ ಮಾಡಿದ್ದಾನೆ. ಮೊಹಾಂತಿ ಮುಂದೆಯೇ ಬಲವಾಗಿ ವಾದ ಮಾಡಿದ್ದ ದೂರುದಾರ. ಹೀಗಾಗಿ 13ನೇ ಸ್ಥಳದ ಬದಲು ಹೊಸ ಜಾಗದಲ್ಲಿ ಉತ್ಖನನ ಕಾರ್ಯ ಈಗ ಆರಂಭ ಆಗಿದೆ. ಹೊಸ ಪಾಯಿಂಟ್ಗೆ 11A ಅಂತೇಳಿ ಹೆಸರಿಟ್ಟು ಭೂಮಿಯನ್ನ ಅಗಿತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳ ಸಭೆಯ ಬಳಿಕ ಬದಲಾಯಿತ ಅಧಿಕಾರಿಗಳ ತೀರ್ಮಾನ. ಇವತ್ತು 13ನೇ ಜಾಗದಲ್ಲಿ ಉತ್ಖನನ ಕಾರ್ಯಕ್ಕೆ ಸಜ್ಜಾಗಿದ್ರು. ನಿನ್ನೆ 11 ಮತ್ತೆ 12ರಲ್ಲಿ ಕಂಪ್ಲೀಟ್ ಮಾಡಿದ್ರು ಉತ್ಖನನ. ಇವತ್ತು 13ರಲ್ಲಿ ಅಗೆಯಬೇಕಾಗಿತ್ತು. ಆ ನಿಗೂಢ ವ್ಯಕ್ತಿ ಹೇಳಿದ ವಿಚಾರದ ಅನುಸಾರ ಆತ ಸ್ಥಳವನ್ನ ಬದಲಾಯಿಸಿದ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳು ಇವತ್ತು 11A ಅಂತೇಳಿ ಹೊಸ ಜಾಗವನ್ನ ಗುರುತಿಸಿದ್ದಾರೆ. ಅಲ್ಲಿ ಈಗ ಅಗೆಯೋದಕ್ಕೆ ಶುರು ಮಾಡಿದ್ದಾರೆ. ಹೆಚ್ಚಿನ ವಿವರದೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ವಿಶೇಷವಾದಂತಹ ಸ್ಥಳ ಅಲ್ಲಿ ಹಿಂಗಾಗಿದೆ ಅನ್ನುವಂಥದ್ದು ಈಗ ಭಾರಿ ಕುತೂಹಲ ಇದೆ. ಎಸ್ಐಟಿ ಅಧಿಕಾರಿಗಳ ಸಭೆ ಬಳಿಕ ಬದಲಾಯಿತು ಅವರ ತನಿಖೆಯ ಒಂದು ಹಾದಿ. ಹೊಸ ಸ್ಥಳದಲ್ಲಿ ಶೋಧಕ್ಕೆ ನಿಗೂಢ ವ್ಯಕ್ತಿ ಮನವಿ ಮಾಡಿದ್ದಾನೆ. ಮೊಹಾಂತಿ ಮುಂದೆಯೇ ಬಲವಾಗಿ ವಾದ ಮಾಡಿದ್ದ ದೂರುದಾರ. ಹೀಗಾಗಿ 13ನೇ ಸ್ಥಳದ ಬದಲು ಹೊಸ ಜಾಗದಲ್ಲಿ ಉತ್ಖನನ ಕಾರ್ಯ ಈಗ ಆರಂಭ ಆಗಿದೆ. ಹೊಸ ಪಾಯಿಂಟ್ಗೆ 11A ಅಂತೇಳಿ ಹೆಸರಿಟ್ಟು ಭೂಮಿಯನ್ನ ಅಗಿತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳ ಸಭೆಯ ಬಳಿಕ ಬದಲಾಯಿತ ಅಧಿಕಾರಿಗಳ ತೀರ್ಮಾನ. ಇವತ್ತು 13ನೇ ಜಾಗದಲ್ಲಿ ಉತ್ಖನನ ಕಾರ್ಯಕ್ಕೆ ಸಜ್ಜಾಗಿದ್ರು. ನಿನ್ನೆ 11 ಮತ್ತೆ 12ರಲ್ಲಿ ಕಂಪ್ಲೀಟ್ ಮಾಡಿದ್ರು ಉತ್ಖನನ. ಇವತ್ತು 13ರಲ್ಲಿ ಅಗೆಯಬೇಕಾಗಿತ್ತು. ಆ ನಿಗೂಢ ವ್ಯಕ್ತಿ ಹೇಳಿದ ವಿಚಾರದ ಅನುಸಾರ ಆತ ಸ್ಥಳವನ್ನ ಬದಲಾಯಿಸಿದ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳು ಇವತ್ತು 11A ಅಂತೇಳಿ ಹೊಸ ಜಾಗವನ್ನ ಗುರುತಿಸಿದ್ದಾರೆ. ಅಲ್ಲಿ ಈಗ ಅಗೆಯೋದಕ್ಕೆ ಶುರು ಮಾಡಿದ್ದಾರೆ. ಹೆಚ್ಚಿನ ವಿವರದೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ವಿಶೇಷವಾದಂತಹ ಸ್ಥಳ ಅಲ್ಲಿ ಹಿಂಗಾಗಿದೆ ಅನ್ನುವಂಥದ್ದು ಈಗ ಭಾರಿ ಕುತೂಹಲ ಇದೆ. ಎಸ್ಐಟಿ ಅಧಿಕಾರಿಗಳ ಸಭೆ ಬಳಿಕ ಬದಲಾಯಿತು ಅವರ ತನಿಖೆಯ ಒಂದು ಹಾದಿ. ಹೊಸ ಸ್ಥಳದಲ್ಲಿ ಶೋಧಕ್ಕೆ ನಿಗೂಢ ವ್ಯಕ್ತಿ ಮನವಿ ಮಾಡಿದ್ದಾನೆ. ಮೊಹಾಂತಿ ಮುಂದೆಯೇ ಬಲವಾಗಿ ವಾದ ಮಾಡಿದ್ದ ದೂರುದಾರ. ಹೀಗಾಗಿ 13ನೇ ಸ್ಥಳದ ಬದಲು ಹೊಸ ಜಾಗದಲ್ಲಿ ಉತ್ಖನನ ಕಾರ್ಯ ಈಗ ಆರಂಭ ಆಗಿದೆ. ಹೊಸ ಪಾಯಿಂಟ್ಗೆ 11A ಅಂತೇಳಿ ಹೆಸರಿಟ್ಟು ಭೂಮಿಯನ್ನ ಅಗಿತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳ ಸಭೆಯ ಬಳಿಕ ಬದಲಾಯಿತ ಅಧಿಕಾರಿಗಳ ತೀರ್ಮಾನ. ಇವತ್ತು 13ನೇ ಜಾಗದಲ್ಲಿ ಉತ್ಖನನ ಕಾರ್ಯಕ್ಕೆ ಸಜ್ಜಾಗಿದ್ರು. ನಿನ್ನೆ 11 ಮತ್ತೆ 12ರಲ್ಲಿ ಕಂಪ್ಲೀಟ್ ಮಾಡಿದ್ರು ಉತ್ಖನನ. ಇವತ್ತು 13ರಲ್ಲಿ ಅಗೆಯಬೇಕಾಗಿತ್ತು. ಆ ನಿಗೂಢ ವ್ಯಕ್ತಿ ಹೇಳಿದ ವಿಚಾರದ ಅನುಸಾರ ಆತ ಸ್ಥಳವನ್ನ ಬದಲಾಯಿಸಿದ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳು ಇವತ್ತು 11A ಅಂತೇಳಿ ಹೊಸ ಜಾಗವನ್ನ ಗುರುತಿಸಿದ್ದಾರೆ. ಅಲ್ಲಿ ಈಗ ಅಗೆಯೋದಕ್ಕೆ ಶುರು ಮಾಡಿದ್ದಾರೆ. ಹೆಚ್ಚಿನ ವಿವರದೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ವಿಶೇಷವಾದಂತಹ ಸ್ಥಳ ಅಲ್ಲಿ ಹಿಂಗಾಗಿದೆ ಅನ್ನುವಂಥದ್ದು ಈಗ ಭಾರಿ ಕುತೂಹಲ ಇದೆ. ಎಸ್ಐಟಿ ಅಧಿಕಾರಿಗಳ ಸಭೆ ಬಳಿಕ ಬದಲಾಯಿತು ಅವರ ತನಿಖೆಯ ಒಂದು ಹಾದಿ. ಹೊಸ ಸ್ಥಳದಲ್ಲಿ ಶೋಧಕ್ಕೆ ನಿಗೂಢ ವ್ಯಕ್ತಿ ಮನವಿ ಮಾಡಿದ್ದಾನೆ. ಮೊಹಾಂತಿ ಮುಂದೆಯೇ ಬಲವಾಗಿ ವಾದ ಮಾಡಿದ್ದ ದೂರುದಾರ. ಹೀಗಾಗಿ 13ನೇ ಸ್ಥಳದ ಬದಲು ಹೊಸ ಜಾಗದಲ್ಲಿ ಉತ್ಖನನ ಕಾರ್ಯ ಈಗ ಆರಂಭ ಆಗಿದೆ. ಹೊಸ ಪಾಯಿಂಟ್ಗೆ 11A ಅಂತೇಳಿ ಹೆಸರಿಟ್ಟು ಭೂಮಿಯನ್ನ ಅಗಿತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳ ಸಭೆಯ ಬಳಿಕ ಬದಲಾಯಿತ ಅಧಿಕಾರಿಗಳ ತೀರ್ಮಾನ. ಇವತ್ತು 13ನೇ ಜಾಗದಲ್ಲಿ ಉತ್ಖನನ ಕಾರ್ಯಕ್ಕೆ ಸಜ್ಜಾಗಿದ್ರು. ನಿನ್ನೆ 11 ಮತ್ತೆ 12ರಲ್ಲಿ ಕಂಪ್ಲೀಟ್ ಮಾಡಿದ್ರು ಉತ್ಖನನ. ಇವತ್ತು 13ರಲ್ಲಿ ಅಗೆಯಬೇಕಾಗಿತ್ತು. ಆ ನಿಗೂಢ ವ್ಯಕ್ತಿ ಹೇಳಿದ ವಿಚಾರದ ಅನುಸಾರ ಆತ ಸ್ಥಳವನ್ನ ಬದಲಾಯಿಸಿದ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳು ಇವತ್ತು 11A ಅಂತೇಳಿ ಹೊಸ ಜಾಗವನ್ನ ಗುರುತಿಸಿದ್ದಾರೆ. ಅಲ್ಲಿ ಈಗ ಅಗೆಯೋದಕ್ಕೆ ಶುರು ಮಾಡಿದ್ದಾರೆ. ಹೆಚ್ಚಿನ ವಿವರದೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ವಿಶೇಷವಾದಂತಹ ಸ್ಥಳ ಅಲ್ಲಿ ಹಿಂಗಾಗಿದೆ ಅನ್ನುವಂಥದ್ದು ಈಗ ಭಾರಿ ಕುತೂಹಲ ಇದೆ. ಎಸ್ಐಟಿ ಅಧಿಕಾರಿಗಳ ಸಭೆ ಬಳಿಕ ಬದಲಾಯಿತು ಅವರ ತನಿಖೆಯ ಒಂದು ಹಾದಿ. ಹೊಸ ಸ್ಥಳದಲ್ಲಿ ಶೋಧಕ್ಕೆ ನಿಗೂಢ ವ್ಯಕ್ತಿ ಮನವಿ ಮಾಡಿದ್ದಾನೆ. ಮೊಹಾಂತಿ ಮುಂದೆಯೇ ಬಲವಾಗಿ ವಾದ ಮಾಡಿದ್ದ ದೂರುದಾರ. ಹೀಗಾಗಿ 13ನೇ ಸ್ಥಳದ ಬದಲು ಹೊಸ ಜಾಗದಲ್ಲಿ ಉತ್ಖನನ ಕಾರ್ಯ ಈಗ ಆರಂಭ ಆಗಿದೆ. ಹೊಸ ಪಾಯಿಂಟ್ಗೆ 11A ಅಂತೇಳಿ ಹೆಸರಿಟ್ಟು ಭೂಮಿಯನ್ನ ಅಗಿತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳ ಸಭೆಯ ಬಳಿಕ ಬದಲಾಯಿತ ಅಧಿಕಾರಿಗಳ ತೀರ್ಮಾನ. ಇವತ್ತು 13ನೇ ಜಾಗದಲ್ಲಿ ಉತ್ಖನನ ಕಾರ್ಯಕ್ಕೆ ಸಜ್ಜಾಗಿದ್ರು.
ನಿನ್ನೆ 11 ಮತ್ತೆ 12ರಲ್ಲಿ ಕಂಪ್ಲೀಟ್ ಮಾಡಿದ್ರು ಉತ್ಖನನ. ಇವತ್ತು 13ರಲ್ಲಿ ಅಗೆಯಬೇಕಾಗಿತ್ತು. ಆ ನಿಗೂಢ ವ್ಯಕ್ತಿ ಹೇಳಿದ ವಿಚಾರದ ಅನುಸಾರ ಆತ ಸ್ಥಳವನ್ನ ಬದಲಾಯಿಸಿದ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳು ಇವತ್ತು 11A ಅಂತೇಳಿ ಹೊಸ ಜಾಗವನ್ನ ಗುರುತಿಸಿದ್ದಾರೆ. ಅಲ್ಲಿ ಈಗ ಅಗೆಯೋದಕ್ಕೆ ಶುರು ಮಾಡಿದ್ದಾರೆ. ಹೆಚ್ಚಿನ ವಿವರದೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ನೇರವಾದಂತಹ ಸ್ಥಳ ಅಲ್ಲಿ ಹಿಂಗಾಗಿದೆ ಅನ್ನುವಂಥದ್ದು ಈಗ ಭಾರಿ ಕುತೂಹಲ ಇದೆ. ಎಸ್ಐಟಿ ಅಧಿಕಾರಿಗಳ ಸಭೆ ಬಳಿಕ ಬದಲಾಯಿತು ಅವರ ತನಿಖೆಯ ಒಂದು ಹಾದಿ. ಹೊಸ ಸ್ಥಳದಲ್ಲಿ ಶೋಧಕ್ಕೆ ನಿಗೂಢ ವ್ಯಕ್ತಿ ಮನವಿ ಮಾಡಿದ್ದಾನೆ. ಮೊಹಾಂತಿ ಮುಂದೆಯೇ ಬಲವಾಗಿ ವಾದ ಮಾಡಿದ್ದ ದೂರುದಾರ. ಹೀಗಾಗಿ 13ನೇ ಸ್ಥಳದ ಬದಲು ಹೊಸ ಜಾಗದಲ್ಲಿ ಉತ್ಖನನ ಕಾರ್ಯ ಈಗ ಆರಂಭ ಆಗಿದೆ. ಹೊಸ ಪಾಯಿಂಟ್ಗೆ 11A ಅಂತೇಳಿ ಹೆಸರಿಟ್ಟು ಭೂಮಿಯನ್ನ ಅಗಿತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳ ಸಭೆಯ ಬಳಿಕ ಬದಲಾಯಿತ ಅಧಿಕಾರಿಗಳ ತೀರ್ಮಾನ. ಇವತ್ತು 13ನೇ ಜಾಗದಲ್ಲಿ ಉತ್ಖನನ ಕಾರ್ಯಕ್ಕೆ ಸಜ್ಜಾಗಿದ್ರು. ನಿನ್ನೆ 11 ಮತ್ತೆ 12ರಲ್ಲಿ ಕಂಪ್ಲೀಟ್ ಮಾಡಿದ್ರು ಉತ್ಖನನ. ಇವತ್ತು 13ರಲ್ಲಿ ಅಗೆಯಬೇಕಾಗಿತ್ತು. ಆ ನಿಗೂಢ ವ್ಯಕ್ತಿ ಹೇಳಿದ ವಿಚಾರದ ಅನುಸಾರ ಆತ ಸ್ಥಳವನ್ನ ಬದಲಾಯಿಸಿದ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳು ಇವತ್ತು 11A ಅಂತೇಳಿ ಹೊಸ ಜಾಗವನ್ನ ಗುರುತಿಸಿದ್ದಾರೆ. ಅಲ್ಲಿ ಈಗ ಅಗೆಯೋದಕ್ಕೆ ಶುರು ಮಾಡಿದ್ದಾರೆ. ಹೆಚ್ಚಿನ ವಿವರದೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ನೇರವಾದಂತಹ ಸ್ಥಳ ಅಲ್ಲಿ ಹಿಂಗಾಗಿದೆ ಅನ್ನುವಂಥದ್ದು ಈಗ ಭಾರಿ ಕುತೂಹಲ ಇದೆ. ಎಸ್ಐಟಿ ಅಧಿಕಾರಿಗಳ ಸಭೆ ಬಳಿಕ ಬದಲಾಯಿತು ಅವರ ತನಿಖೆಯ ಒಂದು ಹಾದಿ. ಹೊಸ ಸ್ಥಳದಲ್ಲಿ ಶೋಧಕ್ಕೆ ನಿಗೂಢ ವ್ಯಕ್ತಿ ಮನವಿ ಮಾಡಿದ್ದಾನೆ. ಮೊಹಾಂತಿ ಮುಂದೆಯೇ ಬಲವಾಗಿ ವಾದ ಮಾಡಿದ್ದ ದೂರುದಾರ. ಹೀಗಾಗಿ 13ನೇ ಸ್ಥಳದ ಬದಲು ಹೊಸ ಜಾಗದಲ್ಲಿ ಉತ್ಖನನ ಕಾರ್ಯ ಈಗ ಆರಂಭ ಆಗಿದೆ. ಹೊಸ ಪಾಯಿಂಟ್ಗೆ 11A ಅಂತೇಳಿ ಹೆಸರಿಟ್ಟು ಭೂಮಿಯನ್ನ ಅಗಿತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳ ಸಭೆಯ ಬಳಿಕ ಬದಲಾಯಿತ ಅಧಿಕಾರಿಗಳ ತೀರ್ಮಾನ. ಇವತ್ತು 13ನೇ ಜಾಗದಲ್ಲಿ ಉತ್ಖನನ ಕಾರ್ಯಕ್ಕೆ ಸಜ್ಜಾಗಿದ್ರು. ನಿನ್ನೆ 11 ಮತ್ತೆ 12ರಲ್ಲಿ ಕಂಪ್ಲೀಟ್ ಮಾಡಿದ್ರು ಉತ್ಖನನ. ಇವತ್ತು 13ರಲ್ಲಿ ಅಗೆಯಬೇಕಾಗಿತ್ತು. ಆ ನಿಗೂಢ ವ್ಯಕ್ತಿ ಹೇಳಿದ ವಿಚಾರದ ಅನುಸಾರ ಆತ ಸ್ಥಳವನ್ನ ಬದಲಾಯಿಸಿದ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳು ಇವತ್ತು 11A ಅಂತೇಳಿ ಹೊಸ ಜಾಗವನ್ನ ಗುರುತಿಸಿದ್ದಾರೆ. ಅಲ್ಲಿ ಈಗ ಅಗೆಯೋದಕ್ಕೆ ಶುರು ಮಾಡಿದ್ದಾರೆ. ಹೆಚ್ಚಿನ ವಿವರದೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ನೇರವಾದಂತಹ ಸ್ಥಳ ಅಲ್ಲಿ ಹಿಂಗಾಗಿದೆ ಅನ್ನುವಂಥದ್ದು ಈಗ ಭಾರಿ ಕುತೂಹಲ ಇದೆ. ಎಸ್ಐಟಿ ಅಧಿಕಾರಿಗಳ ಸಭೆ ಬಳಿಕ ಬದಲಾಯಿತು ಅವರ ತನಿಖೆಯ ಒಂದು ಹಾದಿ. ಹೊಸ ಸ್ಥಳದಲ್ಲಿ ಶೋಧಕ್ಕೆ ನಿಗೂಢ ವ್ಯಕ್ತಿ ಮನವಿ ಮಾಡಿದ್ದಾನೆ. ಮೊಹಾಂತಿ ಮುಂದೆಯೇ ಬಲವಾಗಿ ವಾದ ಮಾಡಿದ್ದ ದೂರುದಾರ. ಹೀಗಾಗಿ 13ನೇ ಸ್ಥಳದ ಬದಲು ಹೊಸ ಜಾಗದಲ್ಲಿ ಉತ್ಖನನ ಕಾರ್ಯ ಈಗ ಆರಂಭ ಆಗಿದೆ. ಹೊಸ ಪಾಯಿಂಟ್ಗೆ 11A ಅಂತೇಳಿ ಹೆಸರಿಟ್ಟು ಭೂಮಿಯನ್ನ ಅಗಿತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳ ಸಭೆಯ ಬಳಿಕ ಬದಲಾಯಿತ ಅಧಿಕಾರಿಗಳ ತೀರ್ಮಾನ. ಇವತ್ತು 13ನೇ ಜಾಗದಲ್ಲಿ ಉತ್ಖನನ ಕಾರ್ಯಕ್ಕೆ ಸಜ್ಜಾಗಿದ್ರು. ನಿನ್ನೆ 11 ಮತ್ತೆ 12ರಲ್ಲಿ ಕಂಪ್ಲೀಟ್ ಮಾಡಿದ್ರು ಉತ್ಖನನ. ಇವತ್ತು 13ರಲ್ಲಿ ಅಗೆಯಬೇಕಾಗಿತ್ತು. ಆ ನಿಗೂಢ ವ್ಯಕ್ತಿ ಹೇಳಿದ ವಿಚಾರದ ಅನುಸಾರ ಆತ ಸ್ಥಳವನ್ನ ಬದಲಾಯಿಸಿದ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳು ಇವತ್ತು 11A ಅಂತೇಳಿ ಹೊಸ ಜಾಗವನ್ನ ಗುರುತಿಸಿದ್ದಾರೆ. ಅಲ್ಲಿ ಈಗ ಅಗೆಯೋದಕ್ಕೆ ಶುರು ಮಾಡಿದ್ದಾರೆ. ಹೆಚ್ಚಿನ ವಿವರದೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ.